ಹಾಯ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಮನೆಯಲ್ಲಿ ಅಡುಗೆ ಮಾಡಿದ ಎಣ್ಣೆಯನ್ನ ಪದೇ ಪದೇ ಬಳಸ್ತಿದ್ದೀರಾ? ಕರಿದ ಎಣ್ಣೆಯಲ್ಲಿ ಮತ್ತೆ ಮತ್ತೆ ಅಡುಗೆ ಮಾಡಿದ್ರೆ ಹೃದಯಾಘಾತ ಆಗುತ್ತಾ? ಕ್ಯಾನ್ಸರ್ ಬರುತ್ತಾ? ಇವೆಲ್ಲ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರವನ್ನ ತಿಳಿಸ್ತೀವಿ, ಬನ್ನಿ. ಕರಿದ ಎಣ್ಣೆಯಲ್ಲಿ ನೀವು ಮತ್ತೆ ಮತ್ತೆ ಅಡುಗೆ ತಯಾರಿಸಿ ಊಟ ಮಾಡಿದ್ರೆ ಕ್ಯಾನ್ಸರ್ ಬರೋದು ಗ್ಯಾರಂಟಿ. ಮನೆಯಲ್ಲಿ ಮಾತ್ರವಲ್ಲ, ಫಾಸ್ಟ್ ಫುಡ್ ಹೋಟೆಲ್ನಲ್ಲಿ, ತಳ್ಳುವ ಗಾಡಿಯಲ್ಲಿ ಫುಡ್ ತಯಾರಿಸೋರು ಹೆಚ್ಚಾಗಿ ರಿಯೂಸ್ ಆಯಿಲ್ ನೇ ಬಳಸ್ತಾರೆ. ಇದನ್ನ ಬಳಸೋದ್ರಿಂದ ಆರೋಗ್ಯಕ್ಕೆ ಏನೆಲ್ಲ ಅಪಾಯ ಆಗಲಿದೆ ಗೊತ್ತಾ? ಹಾಗಾದ್ರೆ ಈ ರಿಯೂಸ್ ಆಯಿಲ್ ಯಾಕೆ ವಿಷಕಾರಿ ಅನ್ನೋದನ್ನ ತಿಳಿಯೋಣ. ಪದೇ ಪದೇ ಬಿಸಿ ಮಾಡುವ ಎಣ್ಣೆಯು ಕ್ಯಾನ್ಸರ್ ಕಾರಕಗಳು, ಪಾಲಿಸಿಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು, ಟ್ರಾನ್ಸ್ ಕೊಬ್ಬುಗಳು ಮತ್ತು ಇಂಡಿಪೆಂಡೆಂಟ್ ರಾಡಿಕಲ್ ಎಂಬ ವಿಷಕಾರಿ ರಾಸಾಯನಿಕ ಅಂಶಗಳನ್ನ ಬಿಡುಗಡೆ ಮಾಡುತ್ತೆ. ಇದು ದೇಹಕ್ಕೆ ಅಪಾಯಕಾರಿಯಾಗಿದೆ. ಬಳಸಿದ ಎಣ್ಣೆಯಿಂದ ಅಡುಗೆ ಮಾಡೋದ್ರಿಂದ ದೇಹಕ್ಕೆ ಬಹಳಷ್ಟು ಹಾನಿಕಾರಕ. ಇದರಿಂದ ಹೃದಯಾಘಾತದ ಅಪಾಯ ಹೆಚ್ಚಾಗಲಿದೆ. ಅಷ್ಟೇ ಅಲ್ಲ, ಕ್ಯಾನ್ಸರ್ ಕೂಡ ಬರುವ ಸಾಧ್ಯತೆ ಹೆಚ್ಚು. ಹೃದಯಕ್ಕೆ ಈ ಎಣ್ಣೆ ಬಹಳಾನೇ ಡೇಂಜರ್. ಈ ಎಣ್ಣೆಯಲ್ಲಿ ಬೇಯಿಸಿದ ಆಹಾರವನ್ನ ಸೇವಿಸೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗುತ್ತೆ. ಹೃದಯಾಘಾತದ ಜೊತೆಗೆ ಹೃದಯ ರಕ್ತನಾಳದ ಕಾಯಿಲೆಯ ಅಪಾಯ ಕೂಡ ಹೆಚ್ಚಾಗುತ್ತೆ. ಅಷ್ಟಕ್ಕೂ ಎಣ್ಣೆ ಜಾಸ್ತಿ ಬಳಸೋದೇ ಡೇಂಜರ್. ಅಂತದ್ರಲ್ಲಿ ನೀವು ರಿಯೂಸ್ ಆಯಿಲ್ ನ ಬಳಸಿದ್ರೆ ಇನ್ನೂ ಡೇಂಜರ್. ಇಷ್ಟೆಲ್ಲ ಅಪಾಯ ಆಗುತ್ತೆ ಅಂತ ಗೊತ್ತಾದ್ಮೇಲೂ ಕೂಡ ರಿಯೂಸ್ ಆಯಿಲ್ ಬಳಕೆ ಮಾಡ್ತೀರಾ? ನೀವೇ ಯೋಚನೆ ಮಾಡಿ.